श्री राघवेन्द्राय नमः। श्री गुरुभ्यो नमः। परम गुरुभ्यो नमः। श्रीमदानंद तीर्थ भगवत्पादाचार्य गुरुभ्यो नमः। श्री वेदव्यासाय नमः। लक्ष्मी हयग्रीवाय नमः। लक्ष्मी वेंकटेशाय नमः। ओम उग्रवीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युं नमाम्यहं। बुद्धिर्बलं यशोधैर्यं निर्भयक्तमरोगतः अजाड्यं वाक्पटत् पञ्चान्मस्मरणात् भवेत्। पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे दुर्वादिध्वान्तरवे वैष्णवेन्द्रे वरेन्द्रे ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು, ನವ ನರಸಿಂಹದೇವರು, ಮುಖ್ಯಪ್ರಾಣ ದೇವರು, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ವಿಜೇಂದ್ರ ತೀರ್ಥರು, ಜಯತೀರ್ಥರು ಮತ್ತು ರಾಯರ ಮೃತಿಕಾ ಬೃಂದಾವನದಲ್ಲಿ 48 ಸಾಲಿಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ, ಭಾಗ್ಯವನ್ನ, ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ದಿನ ವಿಶೇಷವಾಗಿರ್ತಕ್ಕಂಥ ಚರ್ಮ ರೋಗಗಳು, ಚರ್ಮ ರೋಗದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಆ ಎಲ್ಲವನ್ನ ಪರಿಹಾರವಾಗತಕ್ಕಂಥ ಭಾಗ್ಯ ರಾಯರ ಹತ್ರ ಹೋದ್ರೆ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಚರ್ಮ ರೋಗವನ್ನ ವಿಶೇಷವಾಗಿ ಇರ್ತಕ್ಕಂಥದ್ದು ಅದು ರಾಯರ ಹತ್ರ ಹೋದ್ರೆ ಅದೆಲ್ಲ ಪರಿಹಾರ ಮಾಡ್ತಾರ ಅಂತ ಹೇಳ್ತಾರೆ ರಾಯರ ಹತ್ರ. ಆದರೆ ಇದು ಚರ್ಮ ರೋಗ ಅಂತಕ್ಕಂಥದ್ದು ಈಗ ಬಂದಿರತಕ್ಕಂಥದ್ದು, ಅಂದರೆ ಮುಂಚೆಯಿಂದ ಇರ್ತಕ್ಕಂಥದ್ದು ಅದು ಪರಿಹಾರ ಆಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಮಧ್ಯ ಭಾಗದಲ್ಲಿ ಬಂದಿದ್ದಾಗ ಚರ್ಮ ರೋಗಗಳು, ಆಗ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗಿ ಆ ಗುರುಗಳ ಸೇವೆಯನ್ನು ಮಾಡಿದ್ದಾರೆ, ಸಮಸ್ತವಾಗಿ ಎಲ್ಲ ಕಾಯಿಲೆಗಳು ಉದ್ಧಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಹೇಗೆ ಉದ್ಧಾರ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಅಂತಂದ್ರೆ, ನಮ್ಮ ರಾಘವೇಂದ್ರ ಸ್ವಾಮಿಗಳ ಅವತಾರ ಆದ ಮೇಲೆ ದಾಸಕೂಟದಲ್ಲಿ ವಿಜಯದಾಸರು ಅಂತ ಒಬ್ಬರಿದ್ರು. ಆ ವಿಜಯದಾಸರು ಮಹಾನುಭಾವರು, ಅವರು ಭೃಗು ಋಷಿಗಳು ಅಂತ ಕರೀತಾರೆ ಅವ್ರನ್ನ. ಆ ಭೃಗು ಋಷಿಗಳು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡಿ ಅವರ ಶಿಷ್ಯರಾಗಿರ್ತಕ್ಕಂಥ ಗೋಪಾಲದಾಸರು, ಜಗನ್ನಾಥದಾಸರು ಇವರೆಲ್ಲರೂ ವಿಶೇಷವಾಗಿದ್ದರು. ಆಗ ವಿಜಯದಾಸರ ಎಲ್ಲಿ ವಿಜಯದಾಸರು ಇರ್ತಾರೋ ಅಲ್ಲಿ ಸಾವಿರಾರು ಜನ ಕೂಟ ಆಗೋದಂತೆ. ಮಹಾನುಭಾವರು ನೋಡ್ರಿ, ಯಾಯವಾರವನ್ನು ಮಾಡಿ ಆ ವಿಜಯದಾಸರು ಪ್ರತಿಯೊಬ್ಬರಿಗೂ ಅನ್ನದಾನವನ್ನು ಮಾಡ್ತಾ ಇದ್ರಂತೆ. ಅದೇ ರೀತಿಯಾಗಿ ಒಬ್ಬ ತಾಯಿ ಬಹಳ ವಿಶೇಷವಾಗಿ ಬ್ರಾಹ್ಮಣರು ಬಹಳ ಬಡತನ ಆಗಿನ ಕಾಲದಲ್ಲಿ, ಆ ಬಡತನ ಇದ್ದಾಗ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಶಿಷ್ಯರ ಹತ್ರ ಹೋಗಿ ವಿಜಯದಾಸರ ಹತ್ರ ಆಗ ಕೇಳಿದ್ರಂತೆ, ಗುರುಗಳೇ ಇವತ್ತೇನು ಇಲ್ಲ ಅಂತ. ಅಲ್ಲಿರ್ತಕ್ಕಂಥ ಬ್ರಾಹ್ಮಣಗಳೆಲ್ಲ, ಓ ಇವ್ ಯಾರೋ ಬಂದಿಯಾಳೆ, ಅಲ್ಲಿ ಹೊರದೋಗಿದ್ದು ಹಾಕೊಂಡು ಮಗ ಇಟ್ಕೊಂಡು ಮಗು ಇತ್ತಂತ ಅವಳಿಗೆ, ಆ ಮಗುನ ಇಟ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದಂತೆ. ಆಗ ಏನೋ ಮಾಡ್ತಾ ಇದ್ಬಿಟ್ಟು ಎಲ್ಲರೂ ಇಂದನೆ ಮಾಡೋದಂತ ಅವಳನ್ನ. ಆ ಇಂದನೆ ಮಾಡಿದಾಗ ಎಲ್ಲರೂ ಇಂದನೆ ಮಾಡ್ತಾ ಇರಲ್ಲ, ಏನು ಮಾಡೋದು ಅಂತೇಳಿ ಬೆಳಗಿನ ಜಾವ 4:30 ಕರೆಕ್ಟಾಗಿ ತುಂಗಭದ್ರಾ ನದಿ ಹತ್ರ ಹೋಗಿ ಆ ಮಗುವನ್ನು ಇಟ್ಕೊಂಡು ಆ ನದಿ ಒಳಗಡೆ ಬಿದ್ದು ನನ್ನ ಪ್ರಾಣ ಹೋಗಬೇಕು ಅಂತ ಹೇಳ್ಬಿಟ್ಟು, ಯಾಕೆ ಪ್ರಾಣ ಹೋಗ್ಬೇಕು ಅಂದರೆ ಆ ಮಗುವಿಗೆ ತೊನ್ನ ರೋಗದ ವಿಶೇಷವಾಗಿತ್ತು, ತೊನ್ನು ರೋಗ ಇತ್ತು ಆ ಮಗುಗೆ, ಮತ್ತು ಉಸಿರಾಡೋದಕ್ಕೂ ತೊಂದರೆ ಇತ್ತು, ಎಲ್ಲ ಮಚ್ಚಗಳಾಗಿತ್ತು, ಬಹಳ ಆರೋಗ್ಯದಲ್ಲಿ ಬಹಳ ಸಮಸ್ಯೆ ಇತ್ತು. ಆಗ ಆ ತಾಯಿ ಹೇಳಿದಂತೆ, ಈ ಥರ ನನಗೆ ಇನ್ಯಾರೂ ಇಲ್ಲ ದಿಕ್ಕು, ನಮ್ಮ ಗುರುಗಳೇ ನೀವೇ ಅನುಗ್ರಹ ಮಾಡಬೇಕು ಅಂದಂತೆ. ತುಂಗಭದ್ರಾ ನದಿಯಲ್ಲಿ ಇರ್ತಕ್ಕಂಥವ್ರು ಯಾರು? ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಅಂತಹ ಗುರುಗಳಾಗಿರ್ತಕ್ಕಂಥ ಶಿಷ್ಯರು ವಿಜಯದಾಸರು ಅಲ್ಲಿ ಹಾನಿಕಕ್ಕೆ ಬಂದಿರ್ತಾರೆ. ಹಾನಿಕ ಅಂತಂದ್ರೆ ಸ್ನಾನವನ್ನು ಮಾಡೋಕ್ಕೋಸ್ಕರವಾಗಿ ಆ ಟೈಮ್ 5:30 ಸಮಯದಲ್ಲಿ, ಆ 6 ಗಂಟೆ 5:45 6 ಗಂಟೆ ಸಮಯದಲ್ಲಿ ಬಂದಿದ್ದಾರೆ. ಆ ಸ್ನಾನವನ್ನು ಮಾಡ್ಬೇಕಾದ್ರೆ ಈ ತಾಯಿ ನೋಡಿದ್ದಾರೆ, ಬೇಡಮ್ಮ ಇರು ಅಂದ್ರಂತೆ ಅವರು ವಿಜಯದಾಸರು. ಆಗ ಆ ಗುರುಗಳು ಅಂದಿದ ತಕ್ಷಣ ಆ ತಾಯಿಗೆ ನಮಸ್ಕಾರ ಮಾಡ್ಬಿಟ್ರಂತೆ. ಯಾಕಮ್ಮ ಹೀಗೆ ಮಾಡ್ತಾ ಇದೆಯಾ ಅಂದಾಗ, ನನಗೆ ಯಾರು ಇಲ್ಲಿ ಮಾಡ್ತಾ ಇದ್ದಿಲ್ಲ, ನನ್ನ ಮಗ ಈ ಥರ ಇದ್ದಾನೆ, ಚಿಕ್ಕ ಮಗು ಇನ್ನೂ ಅದು, ಅದಕ್ಕೆಲ್ಲ ಇದು ಮಾಡ್ತಾ ಇದ್ದಾರೆ, ನಮ್ಗೆ ಊಟಕ್ಕೂ ವ್ಯವಸ್ಥೆ ಇಲ್ಲ, ಎಲ್ಲ ನೀವೇ ಉದ್ಧಾರ ಮಾಡಬೇಕು ಅಂದಂತೆ ಆ ಭೃಗು ಋಷಿಗಳನ್ನ. ಆಗ ಆ ಮಗು ನೋಡಿದ ತಕ್ಷಣ ಅವರಿಗೆ ಎಲ್ಲ ರೋಗದಲ್ಲಿ ಚರ್ಮ ರೋಗ ಇತ್ತಂತೆ. ಆ ಚರ್ಮ ರೋಗವನ್ನೆಲ್ಲ ಬಾಧೆಗಳೆಲ್ಲ ಪರಿಹಾರ ಆಗಬೇಕು, ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಒಂದು ಸ್ಮರಣೆಯನ್ನು ಮಾಡೋದು ವಿಜಯದಾಸರು. ಆ ವಿಜಯದಾಸರು ಸ್ಮರಣೆಯನ್ನು ಮಾಡಿದಾಗ ಆ ತುಂಗಭದ್ರಾ ನದಿಯಲ್ಲಿ ಕರೆದುಕೊಂಡು ಹೋಗಿ
ಆ ಮಗುವಿಗೆ ಸ್ನಾನವನ್ನು ಮಾಡಿಸಿ ಆ ಮಗು ಕೇಳಿದ್ರು, ಇನ್ನು ಅಮ್ಮ ಈ ಮಗು ನನಗೆ ದಾನವಾಗಿ ಕೊಡ್ತೇನೋ ಅಂತ ಕೇಳಿದ್ರು. ದಾನವಾಗಿ ಕೊಟ್ಬಿಡ್ತೀನಿ ಕೃಷ್ಣಾರ್ಪಣ ಅಂದ್ಬಿಟ್ರು ಮಗು ಇಟ್ಕೊಂಡು. ಆಗ ಆ ಮಗುವನ್ನ ಪ್ರತಿದಿನ ಸಾಕಿ ಆ ರೋಗಗಳಿಲ್ಲ. ಯಾಕೆ? ತುಂಗಭದ್ರಾ ನದಿಯಲ್ಲಿ ಯಾರು ಸ್ನಾನವನ್ನು ಮಾಡ್ತಾರೆ, ಗೋಪಿ ಚಂದವನ್ನು ಯಾರು ಧಾರಣೆ ಮಾಡ್ತಾರೆ, ಪ್ರತಿದಿನ ಗುರುಗಳ ಸೇವೆಯಿಂದ ಯಾರು ಮಾಡ್ತಾರೆ, ಎಲ್ಲ ರೋಗಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೆ ವಿಜಯದಾಸರ ಒಂದು ಕವಚ ಅದ್ಭುತವಾಗಿರ್ತಕ್ಕಂಥ ಕವಚ ಅದು. ಅದಕ್ಕೋಸ್ಕರವಾಗಿ ಆಗ ಪ್ರತಿದಿನ ಪೂಜೆಯನ್ನು ಮಾಡಿ ದಾಸರು ಇದೆಲ್ಲವನ್ನು ಮಾಡ್ಕೊಂಡು ಬರ್ತಾ ಇದ್ದಾಗ ಅವರೇ ವಿಶೇಷವಾಗಿ ಮುದ್ದು ಮೋಹನ ದಾಸರಾಗಿ ವಿಶೇಷವಾಗಿ ಕಲಿಯುಗದಲ್ಲಿ ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರದು. ಅದು ಚೀಕಲಪರಿವಿ ಅಂತಕ್ಕಂಥ ಕ್ಷೇತ್ರ. ಆ ಚೀಕಲಪರಿವಿಯಲ್ಲಿ ಮುದ್ದು ಮೋಹನ ದಾಸರು ಬಹಳ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ರು. ಅವರ ವಿಜಯದಾಸರಾಗಿ ವಿಜಯದಾಸರ ಶಿಷ್ಯರೇ ಮುದ್ದು ಮಗನಾಗಿ ಅಂದರೆ ಸಾಕು ಮಗನಾಗಿ ಮುದ್ದು ಮೋಹನ ಅಂತ ಹೆಸರಿಟ್ಟವ್ರಿಗೆ ಅವರೇ ಮುದ್ದು ಮೋಹನ ದಾಸರಾದರು. ಹಂಗೆ ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳ ಒಂದು ನದಿಯಲ್ಲಿ ಸ್ನಾನವನ್ನು ಮಾಡಿ, ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಿ, ಆ ನದಿಯಲ್ಲಿರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಆ ಮಣ್ಣನ್ನು ತೆಗೆದುಕೊಂಡು ಆ ಮಣ್ಣಿನಿಂದ ಉಜ್ಜಿಕೊಂಡು ಶ್ರೀರಾಘವೇಂದ್ರಾಯ 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 ಪಾಹಿ ಪ್ರಭೋ ಅಜ್ಞಾನ ನಾಶಾಯ ಸುಜ್ಞಾನ ಪೂರ್ಣಾಯ ಸುಜ್ಞಾನ ಧಾತೆ ನಮಸ್ತೆ ಗುರು ಶ್ರೀರಾಘವೇಂದ್ರಾಯ 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 ಪಾಹಿ ಪ್ರಭು. ಈ ಮಂತ್ರವನ್ನ ಪಠಣೆಯನ್ನು ಮಾಡಿ ರಾಯರ ಸ್ಮರಣೆಯನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಯಾವುದೇ ರುಜನ ರೋಗಗಳಿದ್ರು, ದೇಹದಲ್ಲಿರ್ತಕ್ಕಂಥ ಬಾಧೆಗಳಿದ್ರು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷ ಅನುಗ್ರಹವನ್ನು ಮಾಡ್ತಾರೆ. ಅಂತ ಭೃಗು ಋಷಿಗಳಾಗಿರ್ತಕ್ಕಂಥ ವಿಜಯದಾಸರ ಅವರ ಶಿಷ್ಯನಿಗೆ ಅನುಗ್ರಹ ಮಾಡಿದ್ದಾರಂತೆ. ನಿಮಗೆ ಯಾಕ್ರಿ ಮಾಡಲ್ಲ ಅವರು? ಆದರೆ ಭಕ್ತಿ, ಆ ಭಕ್ತಿಯಿಂದ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತೆ ಇಂದಿನ ಜನ್ಮದಲ್ಲಿ ಯಾವುದೋ ಒಂದು ನಾವು ಕಬಣ ಆಗಿರ್ಬೋದು, ಏನೇನೋ ಒಂದು ಕಳ್ತಾನವನ್ನು ಮಾಡಿರ್ತೀರಿ, ಬೇರೆ ಬೇರೆ ಏನೇನೋ ವಿಶೇಷವಾಗಿ ಮಾಡಿರ್ತೀರಿ. ಅದಕ್ಕೋಸ್ಕರವಾಗಿ ಈ ಜನ್ಮದಲ್ಲಿ ಅವೆಲ್ಲ ಒಂದು ರೋಗಗಳು ಬರ್ತಕ್ಕಂಥ ಭಾಗ್ಯ ಇರುತ್ತೆ. ಅದೆಲ್ಲ ಪರಿಹಾರ ಆಗೋದಕ್ಕೋಸ್ಕರವಾಗಿ ಈ ಬಾಂಡ್ಲಿ, ಎಣ್ಣೆ ಇಂಥವೆಲ್ಲವನ್ನ ದಾನವನ್ನಾಗಿ ಕೊಡ್ಬೇಕಂತೆ. ಯಾವುದೇ ಮಠಕ್ಕೆ ಹೋದಾಗ, ದೇವಸ್ಥಾನಕ್ಕೆ ಹೋದಾಗ ಆ ದೇವಸ್ಥಾನದಲ್ಲಿ ಎಣ್ಣೆ, ದೀಪಕ್ಕೆ ಹಾಕ್ತಕ್ಕಂಥ ಎಣ್ಣೆ, ಅಂದ್ರೆ ದೀಪದ ಎಣ್ಣೆ ಅಲ್ಲ, ಉಪಯೋಗಿಸ್ತಕ್ಕಂಥ ಎಣ್ಣೆನೇ ಕೊಡಿ. ಆ ಎಳ್ಳೆಣ್ಣೆ ಬಳ್ಳೆಣ್ಣೆ ಕೊಟ್ಟಾಗ ಉಪಯೋಗಿಸಕ್ಕೆ ಬರಲ್ಲ ಅವೆಲ್ಲ. ಅದಕ್ಕೋಸ್ಕರವಾಗಿ ಈ ಎಣ್ಣೆಯನ್ನು ದಾನವನ್ನು ಕೊಟ್ಟಾಗ, ಮತ್ತೆ ಅಲ್ಲಿ ಅಡಿಗೆ ಮಾಡೋದಕ್ಕೆ ಪಾತ್ರೆಗಳಿರಲ್ಲ, ಆ ಪಾತ್ರೆ ಇಲ್ಲ ಅಂದಾಗ ಆ ಪಾತ್ರೆಯ ಜೊತೆಗೆ ಬಾಂಡ್ಲಿ, ಕಬ್ಬಿಣದ ಬಾಂಡ್ಲಿ ಬರುತ್ತೆ, ಆ ಬಾಂಡ್ಲಿಯನ್ನು ಕೊಡಿಸಿ, ಬೇರೆ ಬೇರೆ ರೀತಿಯಾಗಿ ಒಂದು ಸ್ಟೋವ್ ಅನ್ನು ಕೊಡಿಸಿ, ಇಂಥವೆಲ್ಲವನ್ನು ಮಾಡಿದಾಗ ಇಜ್ಜಲೇ ಕೊಡಿಸ್ರಿ, ಇಜ್ಜಲನ್ನು ಕೊಡಿಸಿ, ಇಂಥವೆಲ್ಲವನ್ನು ಮಾಡಿದಾಗ ನಮ್ಗೆ ಯಾವುದೇ ಒಂದು ರುಜು ರೋಗಗಳಿದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಮ್ಮ ಗುರುಗಳೇ, ನಮ್ಮ ರಾಘವೇಂದ್ರ ಸ್ವಾಮಿಗಳೇ ನಿಮ್ಮಲ್ಲಿ ಬಂದು ನಿಂತು ಈ ರುಜಿನ ರೋಗಗಳೆಲ್ಲ ಬಂದು ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೋಸ್ಕರವಾಗಿ ಈ ಬಿಳಿ ಮಚ್ಚೆ ಆಗಿರ್ಬೋದು, ಇಂಥವೆಲ್ಲವನ್ನು ಪರಿಹಾರ ಮಾಡ್ತಕ್ಕಂಥವರೇ ನಮ್ಮ ಗುರುಗಳು. ಅದಕ್ಕೋಸ್ಕರವಾಗಿ ಆ ನದಿಯ ಸ್ನಾನವನ್ನು ಮಾಡಿ, ತುಂಗಭದ್ರಾ ನದಿ, ಇಂಥ ನದಿಗಳ ಸ್ನಾನವನ್ನು ಮಾಡಿದಾಗ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ. ನದಿಯ ಸ್ನಾನವನ್ನು ಮಾಡಿ, ರಾಯರ ದರ್ಶನವನ್ನು ಮಾಡಿ, ಆ ಗುರುಗಳ ಸೇವೆಯನ್ನು ಮಾಡಿ, ಅದರಿಂದ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಮ್ಮ ಗುರುಗಳೇ ವಿಶೇಷವಾಗಿ ಮಾಡ್ತಕ್ಕಂಥವ್ರು ಆಗ್ತಾರೆ. ಇಂತಹ ಗುರುಗಳ ವಿಶೇಷವಾಗಿರ್ತಕ್ಕಂಥ ಇಂಥ ರೋಗಗಳು ಯಾವ ಇರುತ್ತೆ ಅದನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರು ನಮ್ಮ ಗುರುಗಳು, ನಿಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ. ಅದಕ್ಕೆ ಹೇಳ್ತಾರೆ ದಾಸರು, ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರ ಮಹಾಶಯ ಅಂತ. ಇಂಥ ಅಗಮ್ಯ ಮಹಿಮರು ರಾಘವೇಂದ್ರ ಸ್ವಾಮಿಗಳು ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂಥ ಇಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ನರಸಿಂಹದೇವರ ಅವತಾರ ಆದಾಗ ಆ ನರಸಿಂಹದೇವರ ಹತ್ರ ಪ್ರಹ್ಲಾದರ ಕೇಳಿದಾಗ ನನಗೇನು ಬೇಡ ಅಂದ್ರು, ಕಲಿಯುಗದಲ್ಲಿ ಮೆರೆಸ್ತೀನೋವ ಅಂದಾಗ ಕಲಿಯುಗದಲ್ಲಿ ಸಾಕ್ಷಾತ್ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಅವತಾರವನ್ನು ಮಾಡಿದ್ದಾರೆ. ಆ ಅವತಾರವನ್ನು ಮಾಡಿದಾಗ ಪ್ರತಿಯೊಬ್ಬರನ್ನು, ಪ್ರತಿ ಜೀವರಾಶಿಗಳನ್ನು ಅವ್ರ ಹತ್ರ ಹೋಗೋರೆಲ್ಲರನ್ನು ಪರಿಹಾರ ಮಾಡ್ತಕ್ಕಂಥವ್ರು. ಅದಕ್ಕೋಸ್ಕರ ರಾಘಪ್ಪ ಅಂತ ಹೇಳ್ತಾರೆ. ರಾಮ ರಾಘಪ್ಪ ಅಂದಾಗ ವಿಶೇಷ ಅನುಗ್ರಹ ಮಾಡ್ತಾರೆ. ರಾಮದೇವರೇ ರಾಘಪ್ಪನಿಗೆ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಇಂತಹ ಗುರುಗಳ ಒಂದು ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ
ಆರೋಗ್ಯವನ್ನ, ಭಾಗ್ಯವನ್ನ, ಧನಧಾನ್ಯಗಳನ್ನು ಕೊಟ್ಟು ನಿಮ್ಮಲ್ಲಿರ್ತಕ್ಕಂಥ ತೊನ್ನು ರೋಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಯಾವುದೇ ಕಾಯಿಲೆಗಳಿದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಮ್ಮ ಗುರುಗಳೇ ಅನುಗ್ರಹ ಮಾಡಿ ಇಂಥವೆಲ್ಲವನ್ನು ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ. ನಿಮ್ಮೆಲ್ಲರಿಗೂ ಆರೋಗ್ಯ, ಭಾಗ್ಯ, ಧನ, ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ, ಮಕ್ಕಳುಗಳ ವಿದ್ಯಾಭ್ಯಾಸ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಆಪಾದ ಉಳಿಪರ್ಯಂತಂ ಗುರು ನಾನಾ ಕೃತಿಸ್ಮರೇತ್ ತೇನ ವಿಜ್ಞಾಹ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥ ಅನ್ಕೊಂಡಿರ್ತಕ್ಕಂಥ ಕೆಲಸವನ್ನ ನಮ್ಮ ಗುರುಗಳಾಗಿರ್ತಕ್ಕಂಥ, ಅವರ ಗುರುಗಳಾಗಿರ್ತಕ್ಕಂಥ ಹನುಮಂತ ದೇವರು, ನರಸಿಂಹದೇವರು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣವನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶ ರಾಯರ ಅನುಗ್ರಹ ಚಾನಲ್ ಪ್ರತಿಯೊಬ್ಬರು ನೋಡಿ. ಯಾವುದೇ ಒಂದು ಸಮಸ್ಯೆಗಳಿದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ, ಇಲ್ಲ ಫೋನ್ ಮುಖಾಂತರವಾಗಿ ತಿಳಿಸಿ. ಅದು ಏನೇ ರೀತಿಯಾಗಿದ್ರೂ ನನ್ನಲ್ಲಿರ್ತಕ್ಕಂಥ ಭಗವಂತ ಎಷ್ಟು ನಮ್ಮ ರಾಘವೇಂದ್ರ ಸ್ವಾಮಿ ನಮ್ಮಲ್ಲಿ ನಿಂತು ಇದೆಲ್ಲವನ್ನು ಪರಿಹಾರ ಮಾಡ್ತಕ್ಕಂಥವ್ರಾಗ್ತಾರೆ. ರಾಯರೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್, ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್, ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ